ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನಿಂದ ಏನೋ ನಡೀತು ಅಂತ ನನ್ನನ್ನು ಹೊರಗೆ ಕಳ್ಸಕ್ಕೆ ಅಂತ ನೋಡಿದ್ರು. ಆ ಅಪವಾದ ತಗೊಂಡು ನಾನು ಹೋಗ್ಲಿಲ್ಲ ಅಲ್ವಾ, ಅದಕ್ಕೆ ಇನ್ನೂ ಸಂತೋಷ ಆಗ್ತಾ ಇದೆ. ಇವತ್ತಿಲ್ದೆ ಹೋದ್ರು ನಾಳೆ ಒಂದಿನ ಹೋಗ್ಬೇಕಲ್ಲ. ನೀನೇನು ಈ ಮನೆ ಸೊಸೆ ಅಲ್ಲ, ಪರ್ಮನೆಂಟ್ ಆಗಿಲ್ಲಿರೋದಕ್ಕೆ. ಹೌದು, ಸೊಸೆನೆ. ಅಂದ್ರೆ ಸೊಸೆ ಮಾಡ್ಬೇಕಾಗಿರೋ ಕೆಲ್ಸಗಳನ್ನ ಸೊಸೆ ಮಾಡದೆ ಹೋದ್ರೆ ಆ ಕೆಲ್ಸ ಮಾಡೋರ್ನೇ ನೋಡ್ದವ್ರು ಸೊಸೆ ಅಂತ ಅನ್ಕೊಳ್ಳೋ ಅವಕಾಶ ಇದೆ ಅಲ್ವಾ ಅಂತ ನನ್ನ ಉದ್ದೇಶ. ಕೆಲ್ಸ ಮಾಡೋರೆಲ್ಲ ಸೊಸೆ ಆಗಲ್ಲ, ಅವ್ರಿಗೆ ಕೆಲ್ಸದವ್ರು ಅಂತಾನು ಕರೀತಾರೆ. ಏನೇ ಆದ್ರೂ ನಾವೆಷ್ಟು ಇಷ್ಟಪಟ್ಟು ಮಾಡ್ತಿದೀವಿ ಅನ್ನೋದು ಮುಖ್ಯ ಆಗತ್ತೆ ಹೊರತು ಮಾಡ್ತಿರೋ ಕೆಲ್ಸಕ್ಕೆ ಯಾರು ನಮಗ್ ಯಾವ ಹೆಸರಿಟ್ರೆ ನಮಗೇನಕ್ಕ. ತುಂಬಾನೇ ಮುಂದುವರೆದಿದ್ಯಾ ನೀನು. ಈ 2 days ಅಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಿದೆ. ಅಲ್ಲ, ಅಷ್ಟಕ್ಕೂ ನಿಂಗೇನೇ ಸಂಬಂಧ? ಪ್ರತಿ ವಿಷಯಕ್ಕೂ ತಲೆ ಹಾಕ್ತಿಯಲ್ಲ. ಸಂಬಂಧ ಇರೋರು ಮಾತ್ರ ಮಾಡ್ಬೇಕು ಅನ್ನೋದಾದ್ರೆ ನೀವ್ ಈ ಮನೆಗ್ ದೊಡ್ಡ ಸೊಸೆ ಅಲ್ವಾ ಅಕ್ಕ? ನೀವ್ಯಾಕೇನು ಮಾಡ್ತಿಲ್ಲ? ಅದು ಅಲ್ದೆ ಸಂಬಂಧ ಇರೋರು ಮಾತ್ರ ಮಾಡ್ಬೇಕು ಅಂತ ಏನಿಲ್ವಲ್ಲ, ಇಲ್ದೇ ಇರೋರು ಮಾಡಬಾರ್ದು ಅಂತಾನೂ ಇಲ್ಲ. ಆದ್ರೂ ಎಲ್ಲ ಚೆನ್ನಾಗಿ ನಡೀತಿರುವಾಗ ಇಷ್ಟ ಇದ್ರೆ ಸಂತೋಷನ ಹಂಚ್ಕೋಬೇಕು, ಇಲ್ಲ ಅಂದ್ರೆ ಸುಮ್ನಿರ್ಬೇಕು. ಆದ್ರೆ ಕೆಲ್ಸ ಮಾಡೋರ್ ಮೇಲೆ ಹಾರಾಡಿದ್ರೆ ಹೇಗೆ ಅಕ್ಕ? ಏನ್ ಮಾಡ್ತಾರೆ? ಹೋಮನ? ಹೋಮ ನಡೆಯುತ್ತೆ ಅಂತ ಅನ್ಕೊಂಡಿದ್ಯಾ? ಯಾಕೆ ನಡೆಯಲ್ಲ? ನಡೆಯಲ್ಲ ಅಂತ ಹೇಳ್ತಿಲ್ವಾ? ನಡೆಯಲ್ಲ. ಈ ಜವಾಬ್ದಾರಿನ ಒಪ್ಸೋ ಕಾರ್ಯ ಪೂರ್ತಿ ಆಗ್ಬಾರ್ದು. ಯಾವ ಸಂತೋಷಕ್ಕಾಗಿ ನೀನ್ ಈ ಮನೇಲಿದ್ಯೋ ಆ ಸಂತೋಷ ಉಳಿಯಲ್ಲ. ಏನಾಯ್ತಕ್ಕ? ಇವ್ರೇನೋ ಮಾಡ್ತಿದ್ದಾರೆ ಮಾರುತಿ. ಈ ಹೋಮ ನಡಿಬಾರ್ದು ಅಂತ ಏನೋ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರಕ್ಕ? ಯಾರೋ ಬೇರೆಯವ್ರಾಗಿದ್ದಿದ್ರೆ ಪರವಾಗಿಲ್ಲ, ಈ ಮನೆ ಸೊಸೆನೆ. ಈ ಮನೆಗ್ ಒಳ್ಳೇದಾಗ್ತಾ ಇದ್ರೆ ತಡ್ಕೋತಾ ಇಲ್ವಲ್ಲ, ಏನ್ ಹೇಳ್ಬೇಕಿದಕ್ಕೆ? ಅನ್ಕೊಳಕೇನು ಇಲ್ಲ ಅಕ್ಕ. ನಿನ್ ಮನೆ ಬಗ್ಗೆ ಎಷ್ಟೇ ಯೋಚಿಸಿದ್ರು ಸೊಸೆ ಅಂತ ಹೇಳಕ್ಕೆ ಒಪ್ಕೊಳ್ಳಲ್ಲ. ಸೊಸೆ ಅನ್ಸ್ಕೊಂಡವ್ರು ಯೋಚಿಸಲ್ಲ. ಅದ್ ಸರಿ, ಈ ಹೋಮ ನಡೀತಾ ಇದ್ರೆ ಭಾವಂಗ ಯಾವ ಅಧಿಕಾರನೂ ಸಿಗಲ್ಲ ಅಲ್ವಾ? ಏನ್ ಮಾಡೋದಕ್ಕ? ಅದೇ ಅರ್ಥ ಆಗ್ತಿಲ್ಲ ಮಾರುತಿ. ಆದ್ರೆ ಏನಾದ್ರೂ ಮಾಡ್ಬೇಕು. ಇವ್ರ ಪ್ಲಾನ್ ನಡೀದೇ ಇರೋ ಹಾಗೆ ಹೋಮ ಪೂರ್ತಿ ಆಗೋ ಹಾಗೆ ನೋಡ್ಕೋಬೇಕು. ಸರಿ ನಡಿ. ಅಬ್ಬಾ, ಆರಾಮಾಗ ಕಾಟನ್ ಸೀರೆ ಉಡ್ಸೋ ಬದಲು ಈ ಸೀರೆ ಯಾಕಮ್ಮ? ನೋಡು ಎಷ್ಟು ಹಿಂಸೆ ಆಗ್ತಿದೆ. ಯಾಕೆ ಹೀಗೆ ಗೋಳಾಡ್ತಿದ್ಯಾ? ನೀನ್ ಉಟ್ಕೋ, ಗೊತ್ತಾಗತ್ತೆ.
ಜೊತೆಗೆ ತಲೆ ಮೇಲೆ ಮುಸುಕ್ ಬೇರೆ ಹಾಕ್ತಾರೆ. ಇದೆಲ್ಲ ಹಾಕೊಂಡು ಗಂಟೆ ಗಟ್ಲೆ ಹೋಮದ ಹತ್ರ ಕುತ್ಕೋಬೇಕು ಅಂದ್ರೆ ನನ್ ಕೈಲಾಗಲ್ಲ. ಸ್ವಲ್ಪ ಬಾಯಿ ಮುಚ್ಚೆ. ಈ ಹೋಮದಲ್ಲಿ ಪುರೋಹಿತರಿಗೇನೋ ಒಂದ್ ಹೇಳಿ ನಿನಗ್ ತಾಳಿ ಕಟ್ಸೋಣಂತ ನಾನ್ ಅನ್ಕೋತಿದ್ರೆ ನೀನ್ ಸುಮ್ನೆ ಒದ್ದಾಡ್ತಿದ್ಯಲ್ಲೇ. ತಾಳಿನ? ಹೌದು ಕಣೆ. ಎಷ್ಟೇ ಮಾಯ ಮಾಡಿ ಮೋಡಿ ಮಾಡಿದ್ರು ಗಂಡನ್ ಕೈಲಿ ತಾಳಿ ಕಟ್ಟಿಸ್ಕೊಂಡಿಲ್ಲ ಅಂದ್ರೆ ಅದು ಒಂದ್ ಮದ್ವೆ ಏನೇ. ಜೊತೆಗೆ ಆ ಅನಿಷ್ಟದವಳು ಬೇರೆ ತಾಳಿ ತೆಗಿಯಲ್ಲ ಅಂತಿದ್ದಾಳೆ. ಈಗೆಲ್ರೂ ಮುಂದೆ ತಾಳಿ ಕಟ್ಟಿಸ್ದೆ ಅನ್ಕೋ, ನಾಳೆ ಅಕಸ್ಮಾತ್ ಅವಳು ತಿರುಗ್ ಬಿದ್ರು ಆಗೆಲ್ರೂ ನಿಂಗೆ ಸಪೋರ್ಟ್ ಮಾಡೋದು. ಅತ್ತೆ, ಮತ್ತೆ ಇವಾಗ ತಾಳಿ ಕಟ್ಸಿದ್ರೆ ಇಲ್ದೇ ಇರೋ ಅನುಮಾನ ಬರಬಹುದು. ನೀನೋ ನಿನ್ ತಲೆನೋ, ಏನೂ ಆಗಲ್ಲ ಬಿಡು. ಅನುಮಾನ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಬಿಡು. ಆದ್ರೂ ಅವತ್ತೇ ತಾಳಿ ಕಟ್ಟಿಸ್ಕೊಂಡಿದ್ದಿದ್ರೆ ಇವತ್ತು ಇವಳಿಗೆ ಗತಿ ಬರ್ತಿರ್ಲಿಲ್ಲ. ಈಗ್ಲಾದ್ರೂ ಬುದ್ಧಿ ಕಲ್ತು ಆ ತಾಳಿ ಕಟ್ಟಿಸ್ಕೊ. ಮೊದ್ಲು ನೀನ್ ಕೋಪ ಕಡಿಮೆ ಮಾಡ್ಕೊಳೆ. ನಿಮ್ಗೆ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಅದಕ್ಕಿಂತ ಮುಂಚೆ ನಾನ್ ನಿನ್ಗೊಂದು ವಿಷಯ ಹೇಳ್ಬೇಕಮ್ಮ. ಗಡಿಬಿಡಿಯಿಂದ ನಿನ್ ಮನೆಯೆಲ್ಲ ಓಡಾಡ್ತಾ ಎಲ್ಲದನ್ನು ನೋಡ್ಕೊಂತ ಇದ್ರೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನ್ ಚಿಕ್ಕವನಿದ್ದಾಗ ನಮ್ಮಮ್ಮ ಹೀಗೆ ಮಾಡ್ತಿದ್ಲು. ಅದೆಲ್ಲ ನನಗ್ ನೆನಪಿಗೆ ಬಂತು. ಅಮ್ಮನ್ಗೆ ಅತ್ತಿಗೆಗೂ ಹೇಳ್ಬಿಟ್ನಮ್ಮ, ವೈದೇಹಿ ಹೋಮನ ಯಾವ ಅಡ್ಡಿ ಆತಂಕ ಇಲ್ದೆ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ತಾಳೆ, ನೀವ್ ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಇವಾಗ ಚಿಂತೆ ಮಾಡುವಂತ ಪರಿಸ್ಥಿತಿ ಬಂದಿದೆ ದಯಾಮಾವ. ಏನಾಯ್ತಮ್ಮ? ಊರ್ಮಿಳಾ ಅಕ್ಕ ಈ ಹೋಮ ನಡೆಯಲ್ಲ ಅಂತಿದ್ದಾರೆ. ದೇವಾಂಶ್ ಅವ್ರಿಗೆ ಜವಾಬ್ದಾರಿ ಕೊಡಬಾರ್ದು ಅನ್ನೋದಕ್ಕೆ ಏನೋ ಮಾಡ್ಬೇಕು ಅಂತ ನೋಡ್ತಿದ್ದಾರೆ ಅನಿಸ್ತಾ ಇದೆ. ನಿಜನಾ? ಹೌದು ದಯಾಮಾವ. ಈ ಹೋಮ ಯಾವ್ದೇ ಅಡ್ಡಿ ಇಲ್ದೆ ನಡಿಬೇಕು ಅನ್ನೋದಾದ್ರೆ ನೀವೊಂದ್ ಸಹಾಯ ಮಾಡ್ಬೇಕು. ಸ್ವಂತ ಮಗನ್ನು ಕೂಡ ಲೆಕ್ಕಿಸ್ದೆ ನೀವು ನ್ಯಾಯದ ಪರವಾಗಿ ಮಾತಾಡ್ದವ್ರು. ಅದಕ್ಕೆ ನಿಮ್ ಸಹಾಯ ಕೇಳೋಣ ಅಂತ ಬಂದೆ. ಈಗ ನಾನೇನ್ ಮಾಡ್ಬೇಕು ಹೇಳಮ್ಮ? ಹಾಗ್ ಮಾಡ್ಬೇಕು ಮಾವ. ಆಯ್ತಮ್ಮ, ನೀನ್ ಹೇಳ್ದಿಯಲ್ಲ, ನಾನ್ ನೋಡ್ಕೊಂತೀನಿ ಬಿಡು. ಥ್ಯಾಂಕ್ ಯು ಮಾವ. ಮನೇಲಿ ಹೋಮ ನಡೀತಿದೆ, ಇವಾಗ ಬರ್ತಾ ಇದೆಯಲ್ಲ, ಮನೆಯವ್ರಿಗೆ ಸಹಾಯ ಮಾಡಬೇಕು ತಾನೆ? ನಾನ್ ಯಾಕೆ ಮಾಡ್ಬೇಕು? ನನಗೇನ್ ಸಂಬಂಧ? ಮನೆಯಲ್ಲಿ ಒಬ್ಳು, ಮನೇಲಿ ಶುಭ ಕಾರ್ಯ ನಡೀತಿದ್ರೆ ನನಗೇನ್ ಸಂಬಂಧ ಅಂತ ಹೇಳ್ತಿದ್ಯಲ್ಲ? ಹೌದು, ಸಂಬಂಧ ಇಲ್ಲ. ನಿಮ್ ಕೈಯಲ್ಲಿ ಅಧಿಕಾರ ಒಪ್ಸಿ ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಹೋಮ ಮಾಡೋ ಅವಕಾಶ ಇದ್ದಿದ್ರೆ ಅವಾಗೆಲ್ಲ ನನ್ ತಲೆ ಮೇಲೆ ಹಾಕೊಂಡು ಕೆಲ್ಸ ಮಾಡ್ತಿದ್ದೆ. ನೀವಿಬ್ರು ಇಲ್ಲೇ ಇದ್ದೀರಾ? ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಬನ್ನಿ ಹೇಳ್ತೀನಿ. ಏನ್ ವಿಷಯ ಮಾವ? ನೀವಿಬ್ರು ಬನ್ನಿ ಹೇಳ್ತೀನಿ. ಈ ಪೇಪರ್ ನೋಡಿ, ಯಾರೋ ಕೇರಳ ಆಯುರ್ವೇದ ವೈದ್ಯ ಅಂತೆ. ಈ ಕಾಲು ಕೀಲಿನ ಸಮಸ್ಯೆಗಳೆಲ್ಲ ವಾಸಿ ಮಾಡ್ತಾನಂತೆ.
ನೀವ್ ಈಗಲೇ ಹೋಗಿ ಲಕ್ಕಿಗೆ ಟ್ರೀಟ್ಮೆಂಟ್ ಕೊಡ್ಸೋದು ಒಳ್ಳೇದು ಅನ್ಸುತ್ತೆ. ಈಗ್ಲ ಹೌದಮ್ಮ, ಡಾಕ್ಟ್ರ್ ಇವತ್ತು ಒಂದೇ ದಿನ ಇರೋದಂತೆ. ಏನಾಯ್ತು? ಅಮ್ಮ, ಕೇರಳದಿಂದ ಆಯುರ್ವೇದ ಡಾಕ್ಟರ್ ಬಂದಿದ್ದಾನಮ್ಮ. ಲಕ್ಕಿನ ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೀನಿ. ಅವ್ರ ಹತ್ರಕ್ಕೆ ಹೋದ್ರೆ ಖಂಡಿತ ಗುಣ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಹೋಮ ಆದ ತಕ್ಷಣ ಕರ್ಕೊಂಡು ಹೋಗೋಣ. ಹೋಮ ಮುಗಿಯೋಕೆ ಸಾಯಂಕಾಲ ಆಗುತ್ತೆ. ಅಷ್ಟೊಳಗೆ ಡಾಕ್ಟರ್ ಹೊರಟೋಗ್ತಾರೆ. ಬರೋಕಿನ್ನು 1 ತಿಂಗಳಾಗುತ್ತೆ. ಮನೇಲಿ ಹೋಮ ನಡೀತಿದ್ಯಲ್ವೋ, ಈಗ ಯಾರು ಕರ್ಕೊಂಡು ಹೋಗ್ತಾರೆ? ಯಾರೋ ಯಾಕೆ, ಉರ್ಮಿಳಾನೇ ಕರ್ಕೊಂಡು ಹೋಗ್ತಾಳೆ. ಊರ್ಮಿಳ ಇಲ್ಲಿದ್ರೆ ಮಾತ್ರ ಹೋಮನ ತಡಿಬೋದು ಅಲ್ವಾ? ಹೋಗ್ಬಿಟ್ರೆ ಏನ್ ಮಾಡೋದು? ಏನ್ ನೋಡ್ತಿದ್ದೀರಾ? ಹೊರಡಿ. ಅತ್ತೆ, ಅದು ಏನ್ ಯೋಚನೆ ಮಾಡ್ತಾ ಇದ್ರ ಅತ್ಗೆ? ಇದು ನಿಮ್ ಗಂಡನ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ. ನೀವೇ ಜೊತೆಗಿರ್ಬೇಕಲ್ವಾ? ಅಂದ್ರೆ ಮನೇಲಿ ಹೋಮ ನಡೀತಾ ಇದೆ ಅಲ್ವಾ? ಹೋಮಕ್ಕೂ ಅವ್ರಿಗೂ ಏನೋ ಸಂಬಂಧ? ಹೋಮಕ್ಕೆ ಕೂರ್ತಾ ಇರೋದು ದೇವಾಂಶು ಮತ್ತೆ ಶ್ರೀಯಾ ಅಲ್ವಾ? ನೀವು ಹೋಗ್ ಬನ್ರಮ್ಮ. ಬೇಗ ಹೊರಡಿ. ಹೊರಡ್ತೀವಮ್ಮ. ಹೋಗೋಕ್ ಮುಂಚೆ ಒಂದ್ಸಲ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀರಾ? ಯಾಕೇನಾಯ್ತು ಕಂದ? ಅಮ್ಮ, ಅಪ್ಪ ಅಪ್ಪ ಅಂದ್ರೆ ನನಗೆ ತುಂಬಾ ಇಷ್ಟ ಅಮ್ಮ. ಅದಕ್ಕೂ ಹೆಚ್ಚಾಗಿ ತುಂಬಾನೇ ಗೌರವ. ಅಪ್ಪ ಯಾವಾಗ ಬಂದ್ರು ಎದ್ದು ನಿಂತ್ಕೋತಾ ಇದ್ನಮ್ಮ. ಅವರ ಸ್ಥಾನ ತುಂಬಾ ದೊಡ್ಡದು. ನನ್ನ ದೃಷ್ಟಿಯಲ್ಲಿ ಆಕಾಶಕ್ಕಿಂತ ಎತ್ತರ. ಆದ್ರೆ ನನ್ನ ಕಾಲ್ಗಳು ಬಿದ್ದು ಹೋದ ಮೇಲೆ ಅಪ್ಪ ಬಂದ್ರು ನನ್ನಿಂದ ನಿಲ್ಲೋಕ್ಕಾಗ್ತಿಲ್ಲ. ಎಲ್ಲದಕ್ಕಿಂತ ನೋವಾಗ್ತಿರೋ ವಿಷಯ ಏನು ಅಂದ್ರೆ, ಅಪ್ಪ ನಿಂತ್ಕೊಂಡಿದ್ರು ಕೂಡ ನಾನು ಕೂತ್ಕೊಂಡೇ ಇರ್ತೀನಿ. ಅಕ್ಷಣ ನನಗೆ ನರಕ ಅಂತ ಅನ್ಸುತ್ತೆ.
ಆ ನೋವನ್ನು ನೋಡಿ ಸಹಿಸ್ಕೊಳಕ್ಕಾಗದೆ ಅನ್ಸುತ್ತೆ. ನಾನು ಮುಂದೆ ಇನ್ಮೇಲೆ ನಿಂತ್ಕೋಬಾರದು ಅಂತಾನೆ ಹೀಗೆ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. ಕಾಲ್ ಮುರಿದೋಗಿ ಸಂಸಾರ ಮಾಡಕ್ಕಾಗ್ತಿಲ್ಲ ಅನ್ನೋ ನೋವ್ಗಿನ ಅಪ್ಪ ಬಂದಾಗ ಎದ್ ನಿಂತ್ಕೊಳಕ್ ಆಗ್ತಿಲ್ಲ ಅನ್ನೋದಕ್ಕೆ ಬೇಜಾರಾಗ್ತಿದ್ಯಂತೆ. ಇಂಥವ್ರನ್ನ ನಾನು ಎಲ್ಲೂ ನೋಡೇ ಇಲ್ಲ. ಅಪ್ಪ, ಖಂಡಿತ ನನ್ನ ಕಾಲು ಸರಿ ಹೋಗುತ್ತೆ. ಆದ್ರೆ ನೀವು ನನಗೊಂದು ಮಾತು ಕೊಡಬೇಕು. ನನ್ನ ಕಾಲು ಸರಿ ಹೋಗೋಷ್ಟರಲ್ಲಿ ನೀವು ಮೊದಲಿನ ಥರ ಆಗ್ಬೇಕು. ನಿಮಗೆ ನಾನು ಗೌರವ ತೋರಿಸೋದಕ್ಕೆ ನಾನು ಮತ್ತೆ ಎದ್ದು ನಿಂತ್ಕೋಬೇಕು. ಅಳಬೇಡ ಕಂದ, ನನ್ನ ಮಗ ಬೇಗ ಓಡಾಡ್ತಾನೆ. ಅವನ್ ಚೇತರಿಸ್ಕೊಳ್ಳೋದ್ರಲ್ಲಿ ನೀನು ಎದ್ದು ಓಡಾಡ್ತಿರ್ತೀಯ ಕಣೋ ಕಂದ. ನನಗೆ ನಂಬಿಕೆ ಇದೆ. ಸರಿ, ಈಗ ನೀವು ಹೊರಡಿ. ಉರ್ಮಿಳಾ, ಕರ್ಕೊಂಡೋಗಮ್ಮ. ಊರ್ಮಿಳಾ, ಇದೇನು ಹೋಗ್ತಿದೀಯಲ್ಲ ನೀನು? ಹೋಮ ಯಾರು ನಿಲ್ಲಿಸ್ತಾರಿಲ್ಲಿ? ಎಲ್ಲ ಅರೇಂಜ್ಮೆಂಟ್ಸು ಮಾಡಾಯ್ತು. ನಾನೇನಿರ್ಲಿ ಬಿಡ್ಲಿ ನಾವ್ ಅನ್ಕೊಂಡ್ ಹಾಗೆ ಆಗತ್ತೆ. ಆದ್ರೆ ನಂಗೆ ಎಲ್ಲ ಹಾಳಾಗೋಯ್ತಲ್ಲ ಅಂತ ದುಃಖ ಪಡ್ತಿರೋದನ್ನ ನೋಡಿ ಎಂಜಾಯ್ ಮಾಡೋ ಚಾನ್ಸ್ ಮಿಸ್ ಆಗುತ್ತೆ. ನೀನ್ ಎಂಜಾಯ್ ಮಾಡು. ಎಲ್ಲ ಏರ್ಪಾಡು ಮಾಡಿದ್ದೀನಿ ಅಂತಾಳೆ. ಇಲ್ಲಿ ನೋಡಿದ್ರೆ ಏನು ಕಾಣಿಸ್ತಿಲ್ವಲ್ಲ. ಏನ್ ಮಾಡಿರ್ಬೋದು ಇವಳು? ಶ್ರೇಯಾ, ಶ್ರೇಯಾ, ಎಲ್ಲಿದೆಯೇ? ಶ್ರೇಯಾ, ಶ್ರೇಯಾ, ಎಲ್ಲಿ ಹೋದ್ಲಿ ಇವಳು? ಇವಳು ಎಲ್ಲಿ ಹೋದ್ಲೋ ಏನೋ. ಶ್ರೇಯಾ, ಶ್ರೇಯಾ. ಮಾರುತಿ, ನನಗೂ ಸಿಗ್ಲಿಲ್ಲ. ನಿನಗೆ? ಇಲ್ಲ ಅಕ್ಕ. ಅಯ್ಯೋ, ಬಾ. ಮಾರುತಿ, ನೀನ್ ಅಲ್ಲಿ ಹೋಗು, ನಾನು ಈ ಕಡೆ ಹೋಗಿ ಹುಡುಕ್ತೀನಿ. ಶ್ರೇಯಾ, ಶ್ರೇಯಾ. ಅಯ್ಯೋ ಅಯ್ಯಯ್ಯೋ, ರಾಮ ರಾಮ, ಜೋರಾಗಿ ಹೋಗಿದ್ರೆ ಯಾರಾದ್ರೂ ಕೇಳಿಸ್ಕೊತಾರೆ. ಎಲ್ಲಿ ಹೋಗ್ಬಿಟ್ಲಿ ಇವಳು? ಶ್ರೇಯಾ, ಶ್ರೇಯಾ. ಮಾರುತಿ, ಸಿಕ್ಕದ್ಲಾ? ಇಲ್ಲ ಅಕ್ಕ. ಸರಿ, ಮೇಲ್ ಹೋಗಿ ಹುಡ್ಕೋಣ. ಬಾ. ಇವಳು ಎಲ್ಲಿ ಹೋಗ್ಬಿಟ್ಲು? ಇವಳಿಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಸರಿಯಾಗಿ ಹೋಮದ ಟೈಮ್ಗೆ ಹೋದ್ಲು. ಅವತ್ತು ಹಾಗೆ ಮಾಡಿದ್ಲು. ಈಗೇನ್ ಮಾಡ್ಲಿ ದೇವ್ರೇ? ಶ್ರೇಯಾ, ಇಷ್ಟು ಟೆನ್ಷನ್ ಓಡಾಡ್ತಾ ಇದ್ದಾರಲ್ಲ, ಏನಾಯ್ತು ಇವ್ರಿಗೆ?
ಮತ್ತಿವಳೆಲ್ಲಿ ಹೊಟ್ಟೋದ್ಲಪ್ಪ ದೇವ್ರೇ. ಎಲ್ಲೂ ಇಲ್ಲ ಅತ್ತೆ. ಅಮ್ಮ, ಮನೆ ಪೂರ್ತಿ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಹೊರಗಡೆ ಹೋಗಿರ್ಬೋದು. ಹೋಗಿರ್ಬಹುದು ಅಂತ ಹೇಳ್ತಿದ್ಯಲ್ಲ ಅಕ್ಕ, ಅವಳು ಖಂಡಿತ ಹೋಗಿರ್ತಾಳೆ. ಈ ತರ ಫಂಕ್ಷನ್ ಇರ್ಬೇಕಾರೆ ಯಾರಿಗೂ ಹೇಳ್ದೆ ಹೋಗೋದು ಅಕ್ಕಂಗ ಅಭ್ಯಾಸನೇ ಅಲ್ವಾ? ಅವತ್ತು ಮದ್ವೆ ಮನೆಯಿಂದ ಓಡೋಗಿದ್ಲು, ಇವತ್ತು ಹೋಮ, ಅದಕ್ಕೆ ಓಡೋಗಿದ್ದಾಳೆ. ನೀನ್ ಬಾಯಿ ಮುಚ್ಚೋ, ಯಾರಾದ್ರೂ ಕೇಳಿಸ್ಕೊತಾರೆ. ನಾನ್ ಹೇಳ್ದೆ ಇದ್ರು ಸ್ವಲ್ಪ ಹೊತ್ತಲ್ಲಿ ಎಲ್ಲರಿಗೂ ಗೊತ್ತಾಗುತ್ತಜ್ಜಿ. ಹೋಮ ಮಾಡ್ಬೇಕು, ಶ್ರೇಯಾ ಎಲ್ಲಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ನಮ್ ಹುಡುಗಿಗೆ ಸಿನಿಮಾ ಹುಚ್ಚು ಜಾಸ್ತಿ, ಅದಕ್ಕೆ ಅವಳು ಮನೆ ಬಿಟ್ಟು ಹೋದ್ಲು ಅಂತ ನಿಮಗೆ ಹೇಳಕ್ಕಾಗಲ್ಲ ಅಲ್ವಾ? ಏನ್ ಹೇಳ್ಬೇಕು ಅನ್ನೋದನ್ನ ಯೋಚಿಸಿ.